ಹಲೋ ಮಿಲೇನಿಯಲ್ ಕಿಡ್ಸ್, ಎಲ್ಲರೂ ಹೇಗಿದ್ದೀರಾ? ಏನಾದರೂ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ? ಆರ್ ಈ ಕಾರ್ಪೊರೇಟ್ ಲೈಫಲ್ಲಿ ಬ್ಯುಸಿ ಆಗಿಬಿಟ್ರಾ? ಆರ್ ಸಿಂಪ್ಲಿ ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡ್ತಾ ಇದ್ದೀರಾ? ನಮ್ಮ ಲೈಫ್ ಎಷ್ಟು ಚೇಂಜ್ ಆಯ್ತಲ್ವಾ? ನಾವು ಮಿಲೇನಿಯಲ್ ಕಿಡ್ಸ್ ಮನೆ, ಮಠ, ಮಕ್ಕಳು, ಸಂಸಾರ, ಕರಿಯರ್ ಅಂತ ಈ ಬ್ಯುಸಿ ಲೈಫಲ್ಲಿ ಟ್ರ್ಯಾಪ್ ಆಗಿಬಿಟ್ಟಿದ್ದೀವಿ. ಬಟ್ ಹೋಲ್ಡ್, ಕ್ಯಾನ್ ವಿ ಆಲ್ ಪಾಸ್ ಆ್ಯಂಡ್ ಗೋ ಬ್ಯಾಕ್ ಟು ನಮ್ಮ ಬೇಸಿಗೆ ರಜೆ? ಏಪ್ರಿಲ್ 10th ನಮ್ಮ ರಿಸಲ್ಟ್ ನೋಡಿಕೊಂಡು ಕೊನೆ ಬಾರಿ ಒಂದ್ಸಲ ಕ್ಲಾಸ್ ರೂಮ್ ಮುಖ ನೋಡಿಕೊಂಡು ಒಂದು ಮಿಕ್ಸ್ಡ್ ಫೀಲಿಂಗ್ ಜೊತೆ ಮನೆಗೆ ಬರ್ತಾ ಇದ್ವಿ. ಒಂದ್ ಕಡೆ ನಮ್ಮ ಫ್ರೆಂಡ್ಸ್ ಜೊತೆ ಇನ್ 2 months ಮಾತಾಡೋಕ್ಕಾಗಲ್ಲ, ಆಟ ಆಡೋಕ್ಕಾಗಲ್ಲ ಅನ್ನೋ ಬೇಜಾರಾದ್ರೆ, ಇನ್ನೊಂದ್ ಕಡೆ ಎಕ್ಸಾಮ್ ಇಲ್ಲ, ಓದಂಗಿಲ್ಲ, ಬರೆಯೋಂಗಿಲ್ಲ ಅನ್ನೋ ಖುಷಿ ಇನ್ನೊಂದ್ ಕಡೆ. ನೆಕ್ಸ್ಟ್ ದಿನನೇ ನಮ್ಮ ಕಸಿನ್ಸ್, ನೇಬರ್ಸ್ ಎಲ್ಲರನ್ನ ಒಂದು ಮೀಟಿಂಗ್ ತರ ಕರೆದು ನಾವು ರಜೆಯಲ್ಲಿ ಏನ್ ಮಾಡ್ಬೇಕು ಅನ್ನೋ ಒಂದು ಫುಲ್ ಪ್ಲಾನಿಂಗ್. ಬೆಳಿಗ್ಗೆ ತಿಂಡಿ ತಿಂದು ಮನೆ ಬಿಟ್ರೆ ಮತ್ತೆ ಬರೋದು ಮಧ್ಯಾಹ್ನ ಊಟಕ್ಕೇನೆ. ಅದು ಕೆಲವೊಂದ್ಸಲ ನೇಬರ್ಸ್ ಮನೆಯಲ್ಲೇ ಆಗ್ತಾ ಇತ್ತು. ಇಡೀ ಮನೆ ಹಿತ್ಲೆ ನಮ್ಮ ಆಟದ ಮೈದಾನ. ಮನೆಯವರಿಗಂತೂ ರಜಾದ ಮೊದಲನೇ ದಿನನೇ ಯಾಕಪ್ಪ ಇವರಿಗೆ ರಜಾ ಆದ್ರೂ ಬರುತ್ತೆ, ಇನ್ನು 2 ತಿಂಗಳು ಇವ್ರನ್ನ ಹೇಗೆ ಸಹಿಸೋದು ಅನ್ನೋದೇ ಚಿಂತೆ. ಇನ್ನು ಆಟದ ವಿಷಯಕ್ಕೆ ಬರೋದಾದ್ರೆ ಕಣ್ಣ ಮುಚ್ಚಾಲೆ, ಮರಕೋತಿ ಆಟ, ಕುಂಟೆಬಿಲ್ಲೆ, ಚಿನ್ನಿದಾಂಡು, ಲಗೋರಿ, ಕ್ರಿಕೆಟ್, ಅದೆಷ್ಟೋ ಆಟಗಳು. ಇದರ ಜೊತೆಗೆ ನಾವೇ ಕಟ್ಟುತ್ತಿದ್ದಂತ ಒಂದು ಸಣ್ಣ ಟೆಂಟ್, ನಮ್ಮ ಅಫಿಷಿಯಲ್ ಅಡ್ಡ ತರ. ಹಾಡು, ಹರಟೆ, ನಗು, ಅಳ್ಳು, ಜಗಳ, ಚೀಟಿಂಗ್, ಇದರ ಜೊತೆಗೆ ನಮ್ಮ ಇನ್ನೋಸೆನ್ಸ್. ಇದನ್ನೆಲ್ಲ ಮಿಸ್ ಮಾಡ್ತೀವಲ್ವಾ? ನೆಕ್ಸ್ಟ್ ನಮ್ಮ ಸವಾರಿ ಹೋಗ್ತಾ ಇದ್ದಿದ್ದು ನಮ್ಮ ಅಜ್ಜಿ ಮನೆಗೆ, ಅತ್ತೆ ಮನೆಗೆ, ನೆಂಟರ ಮನೆಗೆ. ಅಲ್ಲೂ ನಮ್ಮ ಒಂದಿಷ್ಟು ಸ್ನೇಹಿತರು, ಅವ್ರ ಜೊತೆ ಆಟ ಆಡೋದು, ತೋಡಲ್ಲಿ ಹೋಗಿ ಮೀನ್ ಹಿಡಿಯೋದು. ಮಾವಿನಕಾಯಿ ಸೀಸನ್ ಆಗಿರ್ತಾ ಇದ್ದಿದ್ರಿಂದ ಮಾವಿನಕಾಯಿನ ಕದ್ದು ಮುಚ್ಚಿ ತಂದು ತುಂಡು ಮಾಡಿ ಅದಕ್ಕೆ ಉಪ್ಪು ಖಾರ ಹಾಕಿ ತಿನ್ನೋದು. ಇವೆಲ್ಲ ನಮ್ಮ ಸಮ್ಮರ್ ವೆಕೇಶನ್ ನ ತುಂಬಾ ಬ್ಯೂಟಿಫುಲ್ ಆಗಿ ಮಾಡ್ತಾ ಇದ್ವು. ಇನ್ನು ಚೆರಿಯಾನ್ ಕೇಕ್ ತರ ಬರ್ತಾ ಇದ್ದ ನಮ್ಮ ಊರ ಜಾತ್ರೆ. ವರ್ಷಕ್ಕೊಂದ್ಸಲ ಬರ್ತಾ ಇದ್ದ ಈ ಊರ ಜಾತ್ರೆಯಲ್ಲಿ ನಾವು ಏನ್ ತಗೋಬೇಕು ಅನ್ನೋದನ್ನ ಮೊದಲೇ ಡಿಸೈಡ್ ಮಾಡಿ ಇಡ್ತಾ ಇದ್ವಿ. ಹಾಗೇನೆ ಅದಕ್ಕೆ ಬೇಕಾಗಿರೋ ಸೇವಿಂಗ್ಸ್ ಕೂಡ. ಅಪ್ಪ ಅಮ್ಮ ಕೊಡ್ತಾ ಇದ್ದ ಪಾಕೆಟ್ ಮನಿ, ಅಜ್ಜ ಅಜ್ಜಿ ಪ್ರೀತಿಯಿಂದ ಕೊಡ್ತಾ ಇದ್ದ ಹಣ, ಹಾಗೆ ಹೀಗೆ ಸೈಡ್ ಹಸಲ್ ಮಾಡಿ ಆ ವಸ್ತುನ ಆ ಜಾತ್ರೆಯಲ್ಲಿ ತಗೋಬೇಕಾದ್ರೆ ಆಗ್ತಿದ್ದಂತ ಖುಷಿನ ಈ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಏನೇ ಹೇಳಿ, ನಮ್ಮ 90s ಕಿಡ್ಸ್ ಫೇವ್ರೆಟ್ ಫ್ರೆಂಡ್ ಅಂದ್ರೆ ಟಿವಿ ಅಂತಾನೆ ಹೇಳ್ಬೋದು. ಅದಕ್ಕೆ ನಮ್ಮ ಪೇರೆಂಟ್ಸ್ ಅದನ್ನ ಮೂರ್ಖರ ಪೆಟ್ಟಿಗೆ ಅಂತ ಕರಿತಾ ಇದ್ರು. ಇನ್ನು ಸಿನಿಮಾ, ಕಾರ್ಟೂನ್ಗಳೆಲ್ಲ ನಮ್ಮ ಫೇವ್ರೆಟ್ ಸೆಗ್ಮೆಂಟ್ಸ್. ನೆನ್ಪಿದ್ಯಾ ವೀಕೆಂಡ್ ಅಲ್ಲಿ 6 o'clock ಉದಯ ಟಿವಿಯಲ್ಲಿ ಬರ್ತಾ ಇದ್ದಂತ ಹೊಸ ಹೊಸ ಸಿನಿಮಾಗಳು? ಅದೇ ನಮ್ಗೆ ಮಲ್ಟಿಪ್ಲೆಕ್ಸ್ ತರ. 6 ಗಂಟೆ ಮುಂಚೆನೆ ಎಲ್ಲಾ ಕೆಲಸಗಳನ್ನ ಮುಗಿಸಿ ಟಿವಿ ಮುಂದೆ ಹೋಗಿ ಕೂರ್ತಾ ಇದ್ವಿ. ನಮ್ಮ ಮನೇಲೂ ಕಂಡೀಷನ್ ಹಾಕ್ತಾ ಇದ್ವಿ, 6 ಗಂಟೆ ನಂತರ ನಮ್ಗೆ ಯಾವುದೇ ಕೆಲಸ ಹೇಳ್ಬಾರ್ದು ಅಂತ. ಇದರ ನಡುವೆ ಕೇಬಲ್ ಅಥವಾ ಪವರ್ ಕಟ್ ಏನಾದ್ರೂ ಆದ್ರೆ ಆ ದೇವರಿಗೆ ಮಾಡ್ತಾ ಇದ್ದಂತಹ ಪ್ರಾರ್ಥನೆ ನಮ್ಗೆ ಮಾತ್ರ ಗೊತ್ತು. ಇನ್ನು ನಮ್ಮ ಫೇವ್ರೆಟ್ ಮೂವೀಸ್ ಅಂತ ಹೇಳಿದ್ರೆ ಸಿಂಹದ ಮರಿ ಸೈನ್ಯ, ಪ್ರಚಂಡ ಪುಟಾಣಿಗಳು, ಪುಟಾಣಿ ಏಜೆಂಟ್ 1, 2, 3, ಯಜಮಾನ, ಸೂರ್ಯವಂಶ, ಕಿಂದರಿ ಜೋಗಿ, ಹೀಗೆ 10 ಹಲವಾರು ಸಿನಿಮಾಗಳು. ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನಮ್ಮ ಮೋಸ್ಟ್ ಫೇವ್ರೆಟ್ ಸೆಗ್ಮೆಂಟ್ ಅಂತ ಅಂದ್ರೆ ವಾಚಿಂಗ್ ಕಾರ್ಟೂನ್. ಕಾರ್ಟೂನ್ ನೆಟ್ವರ್ಕ್ ಮತ್ತು ಪೋಗೋ ಇವೆರಡು ನಮ್ಮ ಫೇವ್ರೆಟ್ ಚಾನೆಲ್. ಟಾಮ್ ಅಂಡ್ ಜೆರಿ, ಬಾಬ್ ದ ಬಿಲ್ಡರ್, ಆಸ್ವರ್ಲ್ಡ್, ವಿಚಿ ರೇಜ್, ಸ್ಕೂಬಿ ಡೂ, ಪೋಕಿಮಾನ್ ಇವೆಲ್ಲ ನಮ್ಮ ಫೇವ್ರೆಟ್ ಕಾರ್ಟೂನ್ ಸೀರೀಸ್. ನಿಮ್ಮ ಫೇವ್ರೆಟ್ ಕಾರ್ಟೂನ್ಸ್ ಯಾವುದಾಗಿತ್ತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ನೋಡೋಣ ಯಾರಿಗೆಲ್ಲ ಯಾವೆಲ್ಲ ಕಾರ್ಟೂನ್ಸ್ ಇಷ್ಟ ಆಗ್ತಿತ್ತು ಅಂತ. ಪೋಗೋದಲ್ಲಿ ಬರ್ತಿದ್ದಂತಹ ಮ್ಯಾಟ್ ಶೋ ನಿಮ್ಗೆ ನೆನಪಿದ್ಯಾ? ಅವರು ಅದರಲ್ಲಿ ಮಾಡ್ತಿದ್ದಂತಹ ಕ್ರಿಯೇಟಿವ್ ಆರ್ಟ್ಗಳನ್ನ ನಾವು ಒಮ್ಮೆ ಆದ್ರೂ ಮನೆಯಲ್ಲಿ ಟ್ರೈ ಮಾಡೇ ಇರ್ತೀವಿ. ಅದರಲ್ಲಿ ಬರ್ತಿದ್ದಂತಹ ಬಿಗ್ ಪಿಕ್ಚರ್ ಅಂತೂ ನಿಮ್ಗೆ ನೆನಪಿರ್ಲೇಬೇಕು. ಕಾರ್ಟೂನ್ ನೆಟ್ವರ್ಕ್ ಅಲ್ಲಿ ಬರ್ತಿದ್ದಂತಹ ಕವರ್ಡ್ ಡಾಗ್ ಮತ್ತು ಅಜ್ಜಿಯ ಸ್ಟೋರಿ ನೆನಪಿದ್ಯಾ ನಿಮ್ಗೆ?
ಆ ಶೋನ ಹೆಸರು ಆಕ್ಚುಲಿ ಸ್ವಲ್ಪ ಟಂಗ್ ಟ್ವಿಸ್ಟರ್ ತರ ಇದೆ. ಇವಾಗ್ಲೂ ಕೆಲವರ ಹತ್ರ ಕೇಳಿದ್ರೆ ಅದ್ರ ಹೆಸರು ನೆನಪಿಗೆ ಬರಲ್ಲ. ಅದ್ರ ಹೆಸರು ಕರೇಜ್ ದ ಕವರ್ಡ್ಲಿ ಡಾಗ್. A cure! Oh, that's easy. Get a little hair of the mole that bit you. Just don't get bitten. ಎಷ್ಟು ಬ್ಯೂಟಿಫುಲ್ ಆಗಿತ್ತಲ್ವಾ ಆ ದಿನಗಳು. ಯಾರಾದ್ರೂ ಟೈಮ್ ಮಿಷನ್ ಕಂಡು ಹಿಡಿದ್ರೆ ನಾವು ಮತ್ತೊಂದ್ಸಲ ನಮ್ಮ ಚೈಲ್ಡ್ಹುಡ್ ಹೋಗಿ ಆ ಗೋಲ್ಡನ್ ಡೇಸ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದಿತ್ತು ಅನ್ಸುತ್ತೆ. ಹೋಪ್ ಇವತ್ತಿನ ಈ ನಾಸ್ಟಾಲ್ಜಿಕ್ ರೈಡ್ ಟು ನಮ್ಮ ಬೇಸಿಗೆ ರಜೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಹಾಗೇನೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಐ ವಿಲ್ ಸಿ ಯು ಇನ್ ಅನದರ್ ಟೇಲ್ ಆಫ್ ಎಕ್ಸ್ಪೀರಿಯನ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.